ಹಾಸನದಲ್ಲೂ ಕೂಡ ಶಕ್ತಿ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಮಾತನಾಡ್ತಿದ್ದಾರೆ, ನೋಡೋಣ. ಹಾಸನ ಭೇಟಿಗೆ ಮುನ್ನ ಮಾಜಿ ಶಾಸಕ ಪುಟ್ಟೇಗೌಡರ ಮನೆಗೆ ಹೋಗಿದ್ರೆ ಪುಟ್ಟೇಗೌಡರು ಏನಾದ್ರು ಆಂತರಿಕವಾಗಿ ಬೆಂಗಾಲ್ ಮಾಡ್ತಾರೆ ಅಥವಾ ಬಿಜೆಪಿ ಬರ್ತಾರೆ? ಪುಟ್ಟೇಗೌಡರು ಅಭಿಮಾನದಿಂದ ಅವ್ರ ಮನೆಗೆ ಹೋಗಿ ಚಾ ಕುಡಿದು ಬಂದಿದ್ದೇನೆ. ಅವರು ಸುತ್ತಮುತ್ತ ಇದ್ದಂತ ಎಲ್ಲ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನಾವು ಈ ಬಾರಿ ಯಾವ ಕಾರಣಕ್ಕೂ JDS ಬೆಂಬಲ ಕೊಡಲ್ಲ, ನಾವು ಎ ಮಂಜುವನ್ನ ಗೆಲ್ಲಿಸಬೇಕು ಅಂತ ಕಾರ್ಯಕರ್ತರೆಲ್ಲ ಹೇಳಿದ್ರು. ನಾವು ಪುಟ್ಟೇಗೌಡರನ್ನು ಕೈ ಮುಗಿದು ಕೇಳಿ ಬಂದಿದ್ದೇವೆ. ಹಾಸನದಲ್ಲಿ ಎ ಮಂಜುಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಸಾಥನ್ನ ಕೊಟ್ಟಿದ್ದಾರೆ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆದ ನಂತರ ಈಗಾಗಲೇ ಬೃಹತ್ ಜಾಥಾವನ್ನ ಕೂಡ ನಡೆಸಲಾಗಿದೆ, ರ್ಯಾಲಿಯನ್ನು ನಡೆಸಲಾಗಿದೆ. ಇನ್ನೊಂದು ಕಡೆ ಈಗಾಗಲೇ JDS ಅನ್ನ ಈ ಬಾರಿ ಯಾವ ಕಾರಣಕ್ಕೂ ಗೆಲ್ಲಿಸಬಾರದು ಯಾವುದೇ ಕ್ಷೇತ್ರದಲ್ಲಿ ಅಂತ ಅದು ನಮ್ಮ ವರದಾನ ಆಗಿದೆ. JDS ಕಾಂಗ್ರೆಸ್ ಹೊಂದಾಣಿಕೆ ಅವರಿಬ್ಬರಲ್ಲಿ ಆಗಿರುವಂತಹ ಭಿನ್ನಾಭಿಪ್ರಾಯಗಳು ಅದು ನಮ್ಮ ವರದಾನ ಆಗುತ್ತೆ, ನಾವು ಗೆಲ್ತೇವೆ. ಈಗ ನನ್ನ ಜೊತೆ ಬಿಜೆಪಿ ಅಭ್ಯರ್ಥಿ ಎ ಮಂಜು ಅವ್ರನ್ನ ಈಗ ನಾಮಪತ್ರ ಸಲ್ಲಿಸಿದ್ರೆ ಏನ್ ಹೇಳ್ತೀರಿ ಸರ್? ಏನ್ ಹೇಳ್ತೀವಿ, ಜನ ನೀವೇ ನೋಡ್ತಾ ಇದ್ದೀರಿ. ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಮ್ಮ ಸಲ್ಲಿಸಿದೀವಿ. ಇವತ್ತು ಸುಮಾರು 50,000 ಜನರಲ್ಲಿ ಬಂದು ಆಶೀರ್ವಾದ ಮಾಡಿದ್ದಾರೆ. ಯಾವುದೇ ಕಾರಣದಿಂದಲೂ ನಾವು ಸುಮಾರು 2 ಲಕ್ಷದ ಅಂತರದಲ್ಲಿ ಈ ಚುನಾವಣೆಯನ್ನು ನಾವು ಗೆಲ್ತೀವಿ. ಪುಟ್ಟೇಗೌಡರು ಭೇಟಿ ಮಾಡಿದ್ರು, ಪುಟ್ಟೇಗೌಡರು ಬರ್ತಾರ ಅಥವಾ ಯಾರು ಕಾಂಗ್ರೆಸ್ನವರು ಯಾರು ಹೋಗಲ್ಲ. ಅವ್ರ ಮನೆಗೆ ಹೋಗಿರ್ತಕ್ಕಂಥದ್ದು ಅವರ ಮಗನ ಅನುಕೂಲಕ್ಕೆ. ಎಲ್ಲ ನನ್ನ ಜೊತೆ ಆಶೀರ್ವಾದ ಮಾಡಿದ್ರೆ ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ನನ್ನ ಸ್ಪರ್ಧೆ ಇಷ್ಟೊಂದು ಜನ ಸೇರಿದ್ರು, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? JDS ಭದ್ರಕೋಟೆ ಅಲ್ಲ, ನಮ್ಮದೇ ಭದ್ರ ಆಗಿದ್ದು. ನಾವು ಡಿವೈಡ್ ಆಗಿದ್ದು 70% ಒಟ್ಟಾಗಿದ್ದೀವಿ. ಇದು ಎ ಮಂಜು ಮತ್ತು ಮಾಜಿ ಸಿಎಂ ಯಡಿಯೂರಪ್ಪರ ಮಾತು. ಕ್ಯಾಮರಾ ಪರ್ಸನ್ ನಂಬಿಕಾ ಪ್ರಸಾದ್ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ಹಾಸನದಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದೆ. ನಾಮಪತ್ರ ಸಲ್ಲಿಕೆ ಆದ ಬಳಿಕ ಈಗಾಗಲೇ ಎ ಮಂಜು ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಬಳಿಕ ನಾಮಪತ್ರ ಸಲ್ಲಿಕೆ ಆದ ಬಳಿಕ ಬೃಹತ್ ರ್ಯಾಲಿಯನ್ನ ಕೂಡ ಅಲ್ಲಿ ಮಾಡಲಾಗ್ತಾ ಇದೆ, ಶಕ್ತಿ ಪ್ರದರ್ಶನ ತೋರ್ಪಿಸಲಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಎ ಮಂಜುಗೆ ಸಾಥನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ JDS ಭದ್ರಕೋಟೆ ಅಂತಾನೆ ಹೇಳಲಾಗ್ತಾ ಇದೆ ಹಾಸನವನ್ನ. ಅದನ್ನ ಭೇದಿಸುವುದಕ್ಕೆ ಈಗ ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರೇ ಧುಮುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎ ಮಂಜು ಅವರಿಗೆ ನಾಮಪತ್ರ ಸಲ್ಲಿಕೆ ವೇಳೆ ಕೂಡ ಸಾಥನ್ನ ಕೊಟ್ಟಿದ್ದು ಬೃಹತ್ ಜಾಥಾವನ್ನ ಮಾಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಬಿಜೆಪಿಯ ಕಾರ್ಯಕರ್ತರುಗಳು ಈಗಾಗಲೇ ಎ ಮಂಜು ಅವರ ನಾಮಪತ್ರ ಸಲ್ಲಿಕೆ ವೇಳೆ ಇರೋದನ್ನ ಗಮನಿಸಬಹುದು. ಒಂದು ಕಡೆ ಬದ್ಧ ವೈರಿಗಳು ದೇವೇಗೌಡರಿಗೆ ಅಂತ ಹೇಳುವ ಪುಟ್ಟೇಗೌಡ ಅವರ ಮನೆಗೂ ಕೂಡ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೋಗಿ ಬೆಂಬಲವನ್ನ ಕೂಡ ಕೇಳಿದ್ದಾರೆ, ಆಂತರಿಕ ಬೆಂಬಲವನ್ನ ಕೂಡ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಎ ಮಂಜು ಅವರು ಹೇಳುವ ಪ್ರಕಾರ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಎ ಮಂಜು ಅವರ ಜೊತೆಗಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸಾವಿರಾರು ಜನರ ಸಮ್ಮುಖದಲ್ಲಿ ಎ ಮಂಜು ಈಗ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ರ್ಯಾಲಿಯನ್ನ ಮಾಡಲಾಗ್ತಾ ಇದೆ. ಒಂದು ಕಡೆ JDS ನ ಭದ್ರಕೋಟೆಗೆ ಬಿಜೆಪಿ ನುಗ್ಗಿದೆ. ಹಾಗಾಗಿ ಈ ಒಂದು ಭದ್ರಕೋಟೆಯನ್ನ ಭೇದಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಕೇವಲ ಬಿಜೆಪಿ ಸಪೋರ್ಟರ್ಸ್ ಮಾತ್ರ ಅಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ನನ್ನ ಜೊತೆಗಿದ್ದಾರೆ ಅನ್ನುವಂತಹ ಮಾತನ್ನ ಎ ಮಂಜು ಈಗಾಗಲೇ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಹೇಳಿದ್ರು, JDS ಇಲ್ಲಿ ಖಂಡಿತವಾಗ್ಲೂ ಸೋಲನ್ನಪ್ಪತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಖಂಡಿತವಾಗ್ಲೂ ಗೆಲ್ತಾರೆ ಅಂತ. ಇನ್ನೊಂದ್ ಕಡೆ ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ತುಮಕೂರಿನ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದ್ ಕಡೆ ಮಂಡ್ಯದಲ್ಲಿ ಯಾವ ರೀತಿಯ ಜನಸಾಗರ ಇದೆ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ಬಿಜೆಪಿ ಅಭ್ಯರ್ಥಿಯಾಗಿ ಎ ಮಂಜು ಹಾಸನದಿಂದ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರೆ, ಮತ್ತೊಂದು ಕಡೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ, ತುಮಕೂರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರವನ್ನ ಸಲ್ಲಿಕೆ ಮಾಡುವವರಿದ್ದಾರೆ. ಒಟ್ಟಾರೆ ಈಗಾಗಲೇ ಮಂಡ್ಯ ಮತ್ತು ತುಮಕೂರಿನ ದೃಶ್ಯವನ್ನ ಗಮನಿಸಿದ್ರೆ ಮೊಮ್ಮಗ ಹಾಗೇನೆ ತಾತ ಹವ ಜೋರಾಗಿ ಎದ್ದು ಕಾಣ್ತಾ ಇದೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಬೃಹತ್ ರ್ಯಾಲಿಯನ್ನ ಕೂಡ ಮಾಡಲಾಗಿತ್ತು ಮಂಡ್ಯ ಮತ್ತು ತುಮಕೂರಲ್ಲೂ ಕೂಡ. ಆ ನಂತರ ತುಮಕೂರಿನ ವಿಚಾರವನ್ನ ನಾವು ಗಮನಿಸಿದ್ರೆ ಲೇಟ್ ಆಗತ್ತೆ ಅನ್ನುವ ಕಾರಣಕ್ಕಾಗಿ ಮಾಜಿ ಪ್ರಧಾನಿ ದೇವೇಗೌಡರು ರ್ಯಾಲಿಯಿಂದ ಅರ್ಧದನ್ನೇ ಮೊಟಕುಗೊಳಿಸಿ ಕಾರಿನಲ್ಲಿ ಪ್ರಯಾಣವನ್ನ ಕೂಡ ಮಾಡಿದ್ದಾರೆ.